So according to next syllabus, that is order of the reactions ಬಗ್ಗೆ ಮಾತಾಡಬೇಕು. ಸೊ ಒನ್ಸ್ ಅಗೇನ್ ಡೆಫಿನೇಷನ್ ಡೈರೆಕ್ಟಾಗಿ ಹೋಗೋದಕ್ಕಿಂತ ವಿಷಯ ಅರ್ಥ ಮಾಡ್ಕೊಂಡು ಆಮೇಲೆ ಡೆಫಿನೇಷನ್ಸ್ನ ನಾವು ಡಿಫೈನ್ ಮಾಡೋಣ. So once again, a typical common reactions, that is A moles of A and B moles of B gives rise to product. So ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ, ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು ಹೌ ಟು ರೈಟ್ ಎ ರೇಟ್. ಈಗ ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ಗೆ ರೇಟ್ ಬರೀಬೇಕು ಅಂತಂದರೆ ಜಸ್ಟ್ ರೇಟ್ ಈಸ್ ಈಕ್ವಲ್ಸ್ ಟು ರೇಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು product of concentration of A and B raised to some power x and y ಅಂತ ನಿಮಗೆ ಗೊತ್ತಾಗಿದೆ. ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಿ ಒಂದು ಕಾನ್ಸ್ಟೆಂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಇದೇ ರೇಟ್ ಈಕ್ವೇಷನ್, ರೇಟ್ ಈಸ್ ಈಕ್ವಲ್ಸ್ ಟು ಕೆ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಬಿ ರೈಸ್ಡ್ ಟು ಸಮ್ ಪವರ್ ಎಕ್ಸ್ ಆ್ಯಂಡ್ ವೈ ಬರೆದಿದ್ದೀನಿ. ಈಗ ವಾಟ್ ಈಸ್ ಆರ್ಡರ್ ಅಂತ ಹೇಳಿದ್ರೆ ಈ ಪವರ್ ಇದೆಯಲ್ಲ, ಆ ಪವರ್ನ ಆ್ಯಡ್ ಮಾಡೋದಷ್ಟೇ. ಅಲ್ಲಿಗೆ ಈ ರಿಯಾಕ್ಷನ್ಸ್ಗೆ ಆರ್ಡರ್ ಎಷ್ಟು ಅಂತಂದರೆ ಇಷ್ಟೇ, ಎಕ್ಸ್ ಪ್ಲಸ್ ವೈ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕೇಳ್ತಾರೆ. ಡಿಫೈನ್ ಆರ್ಡರ್ ಆಫ್ ರಿಯಾಕ್ಷನ್ಸ್ ಅಂತ, ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮಗೆ ವಿಷಯ ಅರ್ಥ ಆಯ್ತಾ? ಒಂದು ರೇಟ್ ಈಕ್ವೇಷನ್ನಲ್ಲಿ ಘಾತಾಂಕಗಳು ಅಥವಾ ಪವರ್ಸ್ ಎಷ್ಟಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳೋದೆ ಅಥವಾ ಆ್ಯಡ್ ಮಾಡಿ ಬಂದಿದ್ದೇನೆ ಆ ರಿಯಾಕ್ಷನ್ನ ಆರ್ಡರ್ ಅಂತ ಕರ್ಕೋತೀವಿ. ಕ್ಲಿಯರ್? ರೈಟ್. ಸೊ ನಾವು ಇವಾಗ ನಾನು ಡಿಫೈನ್ ಮಾಡ್ತಾ ಇದ್ದೀನಿ ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್ಸ್ ಅಂತ. ಅಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ ಇನ್ ಆನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಈಕ್ವೇಷನ್ ಅಟ್ ಗಿವನ್ ಟೆಂಪ್ರೇಚರ್. ಅದನ್ನು ಹೇಳಲೇಬೇಕು, ಅಟ್ ಗಿವನ್ ಟೆಂಪ್ರೇಚರ್. ಅರ್ಥ ಆಯ್ತಾ? once again I am going to define what is order of reaction. Order of reaction is the sum of the powers of the concentration of the reactants in an experimentally determined rate equation. experimentally determined rate equation ನಲ್ಲೇ ಎಷ್ಟು ಪವರ್ಗಳನ್ನ ಸಮ್ ಮಾಡ್ಕೋತೀವಿ ಅಷ್ಟು ಅದರ ಆರ್ಡರ್ ಆಗಿರುತ್ತೆ. ಸೊ ಆ್ಯಸ್ ಐ ಟೋಲ್ಡ್ ಯು, this order of reaction is purely experimental quantity. So that's why order of reactions may be ಸೊ ಅರ್ಥ ಮಾಡ್ಕೋಬೇಕು. ಆರ್ಡರ್ ಆಫ್ ರಿಯಾಕ್ಷನ್ಸ್ ನಾವು ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಅಂತ ಹೇಳಿದ ಮೇಲೆ ದಟ್ ಆರ್ಡರ್ ಆಫ್ ರಿಯಾಕ್ಷನ್ ಮೇ ಬಿ ಝೀರೋ ಆಗಿರ್ಬೋದು, ಅಂದರೆ ಸಮ್ ಮಾಡಿದಾಗ ಝೀರೋ ಬರ್ಬೋದು, ಅಥವಾ ಹೋಲ್ ನಂಬರ್ ಬರ್ಬೋದು, ಅಥವಾ ಫ್ರ್ಯಾಕ್ಷನಲ್ ಬರ್ಬೋದು. ಓಕೆ, ರೈಟ್. ಸೊ ದಟ್ಸ್ ವೈ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ದಿಸ್ ಕುಡ್ ಬಿ ಅ CT ಕ್ವಶನ್. ಒಂದು CT ಕ್ವಶನ್ಸ್ ಕೇಳ್ಬೋದು. ಏನಂತ? ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಎ ಮಲ್ಟಿಪಲ್ ಚಾಯ್ಸಲ್ಲಿ ಎ ಹೋಲ್ ನಂಬರ್, ಬಿ ಯಲ್ಲಿ ಝೀರೋ, ಸಿ ಯಲ್ಲಿ ಫ್ರ್ಯಾಕ್ಷನಲ್ಲು, ಡಿ ಯಲ್ಲಿ ಆಲ್ ಆಫ್ ದಿ ಅಬೋ ಅಂತ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಆಗಿರೋದ್ರಿಂದ ದಟ್ ಮೇ ಬಿ ಝೀರೋ ಆಗಿರ್ಬೋದು, ಹೋಲ್ ನಂಬರ್ ಆಗಿರ್ಬೋದು, ಫ್ರ್ಯಾಕ್ಷನಲ್ ಕೂಡ ಆಗಿರ್ಬೋದು. ಸೊ ಆನ್ ದ ಬೇಸ್ ಆಫ್ ದಟ್ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಎಂಟೈರ್ ರಿಯಾಕ್ಷನ್ಸ್ ಇಂಟು ಸಮ್ ಆರ್ಡರ್ ಆಫ್ ರಿಯಾಕ್ಷನ್ಸ್. ಕೆಲವು ರಿಯಾಕ್ಷನ್ಸ್ಗಳನ್ನ ಅವುಗಳ ಆರ್ಡರ್ಗಳ ಮೇಲೆ ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಸೊ ಆನ್ ದ ಬೇಸ್ ಆಫ್ ದಟ್, ಸೊ ಆರ್ಡರ್ ರಿಯಾಕ್ಷನ್ಸ್ಗಳನ್ನ ಝೀರೋ ಆರ್ಡರ್ ರಿಯಾಕ್ಷನ್ಸು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀವಿ. ಈ ಕ್ಲಾಸಿಫಿಕೇಷನಲ್ಲಿ ಯಾವುದಾದ್ರು ಒಂದು ನಿಮ್ಮನ್ನ ಫೈನಲ್ ಎಕ್ಸಾಮಿಗೆ ಕೇಳ್ಬೋದು, ವಾಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್, ಗಿವನ್ ಎಕ್ಸಾಂಪಲ್ ಅಂತ. ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂದರೆ ಆ್ಯಸ್ ಐ ಎಕ್ಸ್ಪ್ಲೈನ್ ಯು, ನೀವು ಆರ್ಡ್ರನ್ನ ಸಮ್ ಮಾಡಿದಾಗ ಝೀರೋ ಬರಬೇಕಷ್ಟೇ. ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ sum of the powers of the concentration of the term which is exactly is equals to 0. Such reactions are what is known as zero order reaction. ಅದಕ್ಕೊಂದು ಎಕ್ಸಾಂಪಲ್ ಬರೀರಿ, that is dissociation of hydrogen iodide on metal surface, that is gold metal plate. ಏನು ಸಿಗುತ್ತೆ ನಮಗೆ? we get hydrogen and iodine. ಇದಕ್ಕೆ ನಾನು ಆರ್ಡ್ರನ್ನ ಚೆಕ್ ಮಾಡಿದ್ದೆ ಆದರೆ ದ ಆರ್ಡರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಇಸ್ ಈಕ್ವಲ್ಸ್ ಟು ಝೀರೋ ಆಗಿರುತ್ತೆ. ಯಾಕೆ ಝೀರೋ ಆಗಿರುತ್ತೆ ಅಂತಂದರೆ, ರೇಟ್ ಬರ್ಕೊಂಡ್ರೆ ನೀನು ಈ ರಿಯಾಕ್ಷನ್ಸ್ಗೆ ರೇಟ್ ಬರ್ಕೊಂಡ್ರೆ ರೇಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಹೆಚ್ ಐ ಪವರ್ ಝೀರೋ ಇರುತ್ತೆ. ಸಮ್ ಪವರ್ ಝೀರೋ ಇದ್ಮೇಲೆ ಆರ್ಡರ್ ಎಷ್ಟಾಯಿತು? ಝೀರೋ ಆಯಿತು. ವೆರಿ ಸಿಂಪಲ್. ಸೊ ಅದೇ ಥರ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೆ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಇಸ್ ಈಕ್ವಲ್ಸ್ ಟು 1. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎಕ್ಸಾಂಪಲು ಡಿಸೋಸಿಯೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್ ಡಿಸೋಸಿಯೇಷನ್ನ ನಾವು ಬೇಕಾದರೆ ಎಕ್ಸಾಂಪಲ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿ ತಗೋಬೋದು.
we get water and oxygen. So ಇದಕ್ಕೆ ರೇಟ್ ಬರ್ಕೊಳ್ಳಿ, ರೇಟ್ is equals to k into H2O2. ಸೊ ಪವರ್ ಎಷ್ಟಿರುತ್ತೆ, 1 ಇರುತ್ತೆ. ಪವರ್ 1 ಇರಿದ್ಮೇಲೆ ಆರ್ಡ್ರ್ ಎಷ್ಟಾಯಿತು, 1 ಆಯಿತು. ವೆರಿ ಸಿಂಪಲ್. ಸೊ ಅಲ್ಲಿಗೆ ನಿಮ್ಗೆ ಇಷ್ಟ ಬಂದಂಗೆ 0 1 ಅಂತ ತಗೊಳ್ಳೋಂಗಿಲ್ಲ. ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದಿಸ್ ಪವರ್ ಈಸ್ ಮೇನ್ಲಿ ಡಿಪೆಂಡ್ ಅಪಾನ್ ದ ಎಕ್ಸ್ಪೆರಿಮೆಂಟಲ್ ಸ್ಟಡಿ. ಈ ರಿಯಾಕ್ಷನ್ನ ಎಕ್ಸ್ಪೆರಿಮೆಂಟಲಿ ಸ್ಟಡಿ ಮಾಡಿ, ನಾನು ಹಿಂದೆ ಗ್ರಾಫ್ ಹಾಕೋದಲ್ಲ ಆ ಥರ ಗ್ರಾಫ್ ಎಲ್ಲನೂ ಹಾಕಿ ಸ್ಟಡಿ ಮಾಡಿ, ಬೇರೆ ಬೇರೆ ಕಾನ್ಸಂಟ್ರೇಷನಲ್ಲಿ, ಬೇರೆ ಬೇರೆ ಟೈಮಲ್ಲಿ, ಬೇರೆ ಬೇರೆ ಟೆಂಪ್ರೇಚರ್ಗಳಲ್ಲಿ ಸ್ಟಡಿ ಮಾಡಾದಮೇಲೆ ಆರ್ಡ್ರನ್ನ ರೈಸ್ ಮಾಡಿರ್ತಾರೆ. ದಿಸ್ ಆರ್ ದ ನೋನ್ ರಿಯಾಕ್ಷನ್ಸ್, ನಮಗೆ ಗೊತ್ತಿರೋ ರಿಯಾಕ್ಷನ್ಸ್ ಆಗಿರೋದ್ರಿಂದ ನಾವು ಬರ್ಕೋತಾ ಇದ್ದೀವಿ. ಇನ್ ಸೆಕೆಂಡ್ ಕ್ವಶನ್ಸ್ ಲೈಕ್ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಲೈಕ್ ವಾಟ್ ಈಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಆರ್ ನಥಿಂಗ್ ಬಟ್ sum of the powers of the concentration term, which is exactly is equals to 2 in an experimentally determined rate equation at given temperature ಅಂತ ಪೂರ್ತಿ ಬರೀಬೇಕು. So after that the example is, if I give an example for second order reaction is association of hydrogen and iodine, which is gives rise to hydrogen iodide. So if you write a rate ಎಷ್ಟಿರುತ್ತೆ ಅಂತಂದರೆ H2 ಮೇಲೂ ಡಿಪೆಂಡ್ ಆಗಿರುತ್ತೆ, ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಮತ್ತು ಕಾನ್ಸಂಟ್ರೇಷನ್ ಮೇಲೆ I2 ಮೇಲೂ ಡಿಪೆಂಡ್ ಆಗಿರುತ್ತೆ. ಎರಡರ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ 1 ಅಷ್ಟು ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಆರ್ಡರ್ ಇಸ್ ಈಕ್ವಲ್ಸ್ ಟು 1 + 1 ವಿಚ್ ಇಸ್ ಎಕ್ಸಾಕ್ಟ್ಲಿ ಇಸ್ ಈಕ್ವಲ್ಸ್ ಟು 2. ಅಲ್ಲಿಗೆ ಆರ್ಡರ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ ಇನ್ ಆನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಈಕ್ವೇಷನ್, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಆರ್ಡರ್. ಸೊ ಆರ್ಡರ್ 2 ಬರ್ತಾ ಇದೆ, ಹಾಗಾಗಿ ದಿಸ್ ಕುಡ್ ಕನ್ಸಿಡರ್ಡ್ ಆಸ್ ಅನ್ ಸೆಕೆಂಡ್ ಆರ್ಡರ್ reaction. Next, fractional order reaction. So the same manner, the example that is the order is equals to fraction ಆಗಿರುತ್ತೆ. Example that is HBr, that is reactions between hydrogen bromide. So ಹೇಗೆ ಬರೀಬೋದು ಅಂತ ಹೇಳಿದ್ರೆ ಅದನ್ನ association of hydrogen and bromide molecule. So we get 2HBr. So rate is equals to ಏನಾಗಿರುತ್ತೆ, ಹೈಡ್ರೋಜನ್ ಮೇಲೆ 1 ಪವರ್ ಅಷ್ಟು ಡಿಪೆಂಡ್ ಆಗಿರುತ್ತೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಮೇಲೆ, ವೆರಾಸ್ ಬ್ರೋಮಿನ್ ಮಾಲಿಕ್ಯೂಲ್ ಕಾನ್ಸಂಟ್ರೇಷನ್ ಮೇಲೆ ಹಾಫ್ ಅಷ್ಟು ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ಸಿಗುತ್ತೇನ್ರಿ, ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸಮ್ ಮಾಡ್ಕೊಳ್ಳಿ, ದಟ್ ಈಸ್ 1 + ಹಾಫ್, ದಟ್ ಈಸ್ ಈಕ್ವಲ್ಸ್ ಟು 3/2. ಫ್ರ್ಯಾಕ್ಷನ್ಸ್ ಬಂತ, ಹಾಗಾಗಿ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್. This is a very important type of reaction as compared to the previous ones. So ಹಿಂದ್ಗಡೆ ಇರೋಕ್ಕೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. It is pseudo first order reaction. Pseudo first order reaction is nothing but, so once again just understand the concept. The example is acid hydrolysis of methyl acetate ಅಂತ ಕರಿತೀವಿ. So acid hydrolysis, so just take methyl acetate ತಗೊಳ್ಳಿ, CH3 COO CH3, it is a methyl acetate. If you treat with hydrolysis, so if you if it undergoes hydrolysis, that is nothing but reaction with water in the presence of acid, we get CH3 COO H and CH3OH, that is methanol. ಇದನ್ನು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ರೈಟ್ ಎ ರೇಟ್ ಈಕ್ವೇಷನ್ ತಗೊಂಡ್ರೆ, ಸೊ ಎರಡೂ ಕಾನ್ಸಂಟ್ರೇಷನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, CH3 COO CH3 ಆ್ಯಂಡ್ ಆಲ್ಸೋ H2O ಮೇಲೆ. ಬಟ್ ದ ರೇಟ್ ಈಸ್ ಓನ್ಲಿ ಡಿಪೆಂಡ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ಮಿಥೈಲ್ ಅಸಿಟೇಟ್, ಅದರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ವಾಟ್ರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅಲ್ಲಿಗೆ ಆರ್ಡ್ರ್ ಏನಾಯ್ತು ಹೇಳಿ, ಆರ್ಡ್ರ್ ಇಸ್ ಈಕ್ವಲ್ಸ್ ಟು 1 + 0 ವಿಚ್ ಇಸ್ ಎಕ್ಸಾಕ್ಟ್ಲಿ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಆರ್ಡ್ರು 1 ಆಯಿತು, ಬಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಾಯಿತು, ಒಂದು ಮಿಥೈಲ್ ಅಸಿಟೇಟ್ ಒಂದು ಮಾಲಿಕ್ಯೂಲು, ಇನ್ನೊಂದು ವಾಟರ್ ಒಂದು ಮಾಲಿಕ್ಯೂಲು. ಮಾಲಿಕ್ಯೂಲ್ಸ್ಗಳು ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ವಿಚ್ ಆರ್ ಟೇಕ್ಸ್ ಪ್ಲೇಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್ ಇಸ್ 2. ಈ ರೇಟ್ ಆಫ್ ರಿಯಾಕ್ಷನಲ್ಲಿ 2 ಮಾಲಿಕ್ಯೂಲ್ ಇದೆ, ಬಟ್ ಒಂದ್ರದ್ದು ಕಾನ್ಸಂಟ್ರೇಷನ್ ಪವರ್ 0 ಇದೆ, ಇನ್ನೊಂದ್ರದ್ದು 1 ಇದೆ. ಸೊ ಹಾಗಾಗಿ ಮಾಲಿಕ್ಯುಲಾರಿಟಿ 2 ಇದ್ದು ಅದರ ಆರ್ಡ್ರು 1 ಇದ್ದರೆ, ಸೊ ಅಂಥವನ್ನ ನಾವೇನಂತ ಕರಿತೀವಿ ಅಂತಂದರೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಯಾಕೆ ಹೀಗಾಗುತ್ತೆ ಅಂತಂದರೆ, ಹಿಯರ್ ವಾಟರ್ ಈಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಎ ಎಕ್ಸಸ್ ತೊಗೊಂಡಿರ್ತೀವಿ,
ಸೊ ಹಾಗಾಗಿ ದಟ್ ಈಸ್ ನಾಟ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಆರ್ಡರ್ ಅಥವಾ ಕಾನ್ಸಂಟ್ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಅದು ಎಕ್ಸಸ್